ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಬಂದೆ ನಾವು ಆಲ್ರೆಡಿ ಇಬ್ರು ಹೊರಟು ನಿಂತಿದ್ದೀವಿ. ಇಲ್ಲಿ ನೋಡಿ ಮಿಂಚು ಹೆಂಗೆ ಆ್ಯಕ್ಷನ್ ಮಾಡ್ತಿದ್ದಾಳೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಂತಂದರೆ, ಇವತ್ತಿನೊಂದು ಸ್ಪೆಷಲ್ ಡೇ, ಹ್ಯಾಪಿಯೆಸ್ಟ್ ಡೇ. ಯಾಕೆ ಅಂತಂದರೆ ತುಂಬ ಖುಷಿ ಆಗ್ತಿದೆ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ನಾನು ಗಾಡಿ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅದಕ್ಕೆಲ್ಲ ಲೋನ್ಸ್ ಎಲ್ಲ ಬರುತ್ತಾ ಅಂತ ಹೇಳಿ ಟ್ರೈ ಮಾಡಿದೆ. ಬಟ್ ಎಲ್ಲೂ ಬರಲಿಲ್ಲ, ಏನೂ ಆಗಲಿಲ್ಲ. ಸಖತ್ ಬೇಜಾರಾಯಿತು. ಓಕೆ ಬಿಡತ್ತಾಗೆ ಆಸೆ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಮತ್ತು ಕ್ಯಾಶ್ ಕೂಡ ತೊಗೋಬೋದಲ್ಲ ಅಂತ ಹೇಳಿ ಸೊ ಕ್ಯಾಶ್ ಕೂಡ ಜೋಡಿಸಿದ್ದೆ. ಒಂದು ಮುಕ್ಕಾಲು ಭಾಗದಷ್ಟು ಅಮೌಂಟು ನಾನು ದುಡಿದಿರೋದು ಪ್ಲಸ್ ಮತ್ತು ನನ್ನ ಹತ್ರ ಇರೋದು ಪ್ರತಿಯೊಂದು ಎಲ್ಲ ಸೇರಿ ಜೋಡಿಸಿದ್ದೆ. ಮತ್ತು ಎಲ್ಲರತ್ರನೂ ಕೇಳಿದೆ ಇನ್ನೊಂದು ಎಕ್ಸ್ಟ್ರಾ. ಅದು ಕೂಡ ಯಾಕೋ ಬರಲಿಲ್ಲ. ಯಾಕೋ ಏನೋ ಸೆನ್ಸ್ ಆಗ್ತಿದೆ ಅಲ್ಲ, ಬರಲ್ಲ ಅಂತ ಅನ್ಸುತ್ತೆ ಗಾಡಿ. ಇನ್ನೇನು ಬಿಡತ್ತೆ, ಹೋದ್ರೆ ಹೋಯ್ತು, ಬರಬೇಕು ಅನ್ನೋದಿತ್ತು ಅಂತಂದರೆ ಬರುತ್ತೆ ಅಂತ ಅಂದ್ಕೊಂಡು ತುಂಬ ಗಟ್ಟಿ ಬಿಲೀವ್ ಮಾಡಿ ಬಿಟ್ಟಿದ್ದೆ. ಮತ್ತು ನಮ್ಮ ಜಯಂತ್ ಏನಾದರೂ ಬೇರೆ ಲೋನ್ಸ್ ಬೇರೆ ಗಾಡಿಗಳನ್ನು ಟ್ರೈ ಮಾಡೋಣ, ಬರುತ್ತೆ ಮೇ ಬಿ ಅಂತ ಅಂದರು. ಬಟ್ ನನಗೆ ಅದು ಯಾಕೋ ಡ್ರೀಮ್ ಮಾಡಿರೋ ಗಾಡಿನೇ ತೊಗೋಬೇಕು ಅಂತ ಸ್ವಲ್ಪ ಮನಸ್ಸಲ್ಲಿತ್ತು. ಜಸ್ಟ್ ಮ್ಯಾನಿಫೆಸ್ಟ್ ಮಾಡಿದೆ, ಬರುತ್ತೆ, ಆಗುತ್ತೆ ಅಂತ ಹೇಳಿ ಜಸ್ಟ್ ಮ್ಯಾನಿಫೆಸ್ಟ್ ಮೇಲೆ ಫುಲ್ ಬಿಲೀವ್ ಮಾಡಿದ್ದೆ. ಮತ್ತು ಮೊನ್ನೆ ಪೂಜೆ ಮಾಡೋವಾಗೂ ಅಷ್ಟೇ ಜಯಂತ್ ಹೇಳಿದೆ, ಮಮ್ಮಿ ನಾಳೆ ಚೀಟಿ ಇದೆ, ಹೆಂಗೂ ಚೀಟಿದೊಂದು ನೋಡ್ಕೊಂಡ್ಬಿಡ್ತೀನಿ, ಅದಾದಮೇಲೆ ಎಲ್ಲ ಡಿಸೈಡ್ ಮಾಡ್ತೀನಿ, ಮೇ ಬಿ ಚೀಟಿ ನಂದೇ ಬರುತ್ತೆ ಅಂತ ಹೇಳಿದ್ದೆ. ಅವರು ಒಂದು ಸ್ವಲ್ಪ ಭಯ ಪಡ್ತಾರೆ ನಮ್ಮ ಜಯಂತ್. ಯಾಕಂದರೆ ನಾನು ಹೇಳಿರೋ ಪ್ರತಿಯೊಂದನ್ನು ಕೂಡ ಅದು ಮ್ಯಾನಿಫೆಸ್ಟ್ ಅಂತ ವಿಚಾರ ಬಂತು ಅಂದರೆ ಇವತ್ತಿನವರೆಗೂ ಸೋತಿರೋ ಇಷ್ಟನೇ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಮ್ಯಾನಿಫೆಸ್ಟ್ ಮಾಡಿದೆ. ಜಸ್ಟ್ ನಾನು ನಾಳೆ ಚೀಟಿ ಬರುತ್ತೆ, ಗಾಡಿನೂ ಕೂಡ ಕರೆಕ್ಟ್ ಡೇ ಟು ಟೈಮ್ ಬರುತ್ತೆ ಅಂತ ಹೇಳಿ. ನಿನ್ನೆ ಆ್ಯಕ್ಚುಲಿ ಸೊ ಚೀಟಿ ಬಂತು. ಎಷ್ಟು ಖುಷಿ ಅಂತಂದರೆ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದೇ ಇಲ್ಲ. ತುಂಬ ಖುಷಿ ಆಯ್ತು ನನಗೆ. ಅಪ್ಪ, ಇಷ್ಟು ಮಿರಾಕಲ್ಸ್ ಇರುತ್ತಾ ಲೈಫಲ್ಲಿ, ನಾವು ಒಂದ್ಸರಿ ಚೇಂಜ್ ಆದ್ವಿ ಅಂದರೆ ನಮ್ಮ ಮೈಂಡ್ ಚೇಂಜ್ ಆಯಿತು ಅಂತಂದರೆ ಇಷ್ಟೇ ಇರುತ್ತಾ ಅಂತ ಅನಿಸುತ್ತೆ. ತುಂಬ ಖುಷಿ ಇದೆ ನನಗಂತೂ. ಇವತ್ತು ಬೆಳಗ್ಗೆ ಎದ್ದು ಇನ್ನು ಜಯಂತ್ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇವತ್ತು ಅವ್ರದ್ದೇನೇನು ಗಂಜಿ ಎಲ್ಲ ಮಾಡಿಕೊಂಡು ಆಲ್ರೆಡಿ ಹೋಗಿದ್ದಾಯಿತು. ಸೊ ಇವಾಗ 11:30 ಆಗಿದೆ. ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾನು ಮತ್ತು ಮಿಂಚು ಇಬ್ಬರು ಕೂಡ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ಸೊ ಗಾಡಿ ಹತ್ರ ಹೋಗಬೇಕು. ಅಮೌಂಟ್ ಕ್ಯಾಶ್ ಎಲ್ಲ ಕೊಡಬೇಕು. ಫುಲ್ ಪೇಮೆಂಟಲ್ಲೇ ಗಾಡಿ ತೊಗೊತಾ ಇದ್ದೀನಿ ಫಸ್ಟ್ ಟೈಮ್. ಅದು ನನಗೋಸ್ಕರ ವಸ್ತುಗಳನ್ನ ತೊಗೊತಾ ಇರೋದು, ಅದರಲ್ಲೂ ಫುಲ್ ಕ್ಯಾಶ್, ಅದರಲ್ಲೂ ಫಸ್ಟ್ನೇ ಗಾಡಿ. ಇದೊಂಥರ ಎಷ್ಟು ಎಮೋಷ್ನಲಿ ಇರುತ್ತೆ ಅಂದರೆ ಸೂಪರ್ ಫೀಲಿಂಗ್ ಇದು. ಅಯ್ಯೋ ಮಿಂಚು ದೀಪ ಮಂಟಿಚಿಂಡ್ಲ ಅಂಟಿಚ್ಪದಮ್ಮ. ಜಿಜ್ಜಿಕಿ ನಾನು ನೋಡಿ ಅವಳು ಏನಾಡಿರ್ತಿದ್ದಾಳೆ. ಅವರಪ್ಪಾಜಿ ಸ್ಲಿಪ್ಪರ್ ಹಾಕ್ಕೊಂಡು ಪಾಪ ಅವಳು ರೆಡಿಯಾಗಿ ನಿಂತಿದ್ಲು ಹೊರಗಡೆ ಅಂತೇಳಿ. ಏಮಮ್ಮ ಏಮಂಟಿತ್ತಮ್ಮ? ಇಪ್ಪಡೆ ಕಾದು ಜಿಜ್ಜಿಕಿ ದೀಪ ಮಂಟಿಚಿಂಡ್ಲ ಅಂಟಿಚ್ಪದಮ್ಮ. ಡನ್, ಥ್ಯಾಂಕ್ ಯು. ಅಬ್ಬಾ, ಅವಳಿಗೆ ಹೊರಟು ನಿಂತ್ಬಿಟ್ರೆ ಸಾಕು, ಹೊರಡಬೇಕು ಅಂತ ಹೇಳಿ ನಾನು ಕೂಡ ಅವಳ ಹಠಕ್ಕೆ ಬ್ಯಾಗ್ ಹಾಕ್ಕೊಂಡು ನಿಂತ್ಬಿಟ್ಟಿದ್ದೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನಿಂತಿದ್ದೆ. ಇವಾಗ ನಿಮ್ಮ ಹತ್ರ ಹೇಳೋವಾಗ ನೆನಪಾಯಿತು, ಅಯ್ಯೋ ನಾನು ದೀಪನೇ ಹಚ್ಚಿಲ್ಲ ಅಂತ ಹೇಳಿ. ಸೊ ಸಿಂಪಲಾಗಿ ದೀಪ ಹಚ್ಚಿಬಿಡ್ತೀನಿ. ದೀಪ ಹಚ್ಚಿ 2 ದಿನ ಕಡೆ ಹಚ್ಬಿಟ್ರೆ ಅಷ್ಟೇ ಮುಗೀತು. ಯಾಕಂದರೆ ಮೊನ್ನೆ ಏನು ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಅಂದ್ಕೊಂಡೆ ನಾನು. ಆಗಲೇ ನೆನಪು ಬರಲಿಲ್ಲ ಅಷ್ಟೇ ನನಗೆ. ದೀಪ ಹಚ್ಚಿ ಹೋಗೋಣ ಇವತ್ತು ಫಸ್ಟ್ ಟೈಮ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ, ಅದರಲ್ಲೂ ನೆನಪು ಬರಲಿಲ್ಲ. ಸೊ ಇವಾಗ ಹೂವೆಲ್ಲ ತೆಗಿತೀನಿ, ಮೊನ್ನೆ ಇಟ್ಟಿರೋದು. ಸೊ ನೋಡಿ, ಖುಷಿಲಿ ಮರಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಖುಷಿಲಿ ಮರೆತು ಹೊಂಟುಬಿಟ್ಟಿದೆ. ನಿಮ್ಮ ಹತ್ರ ಎಲ್ಲ ಲಾಗ್ ಶೇರ್ ಮಾಡಿ ಹೇಳ್ಕೊಂಡಿದ್ದಕ್ಕೆ ನೆನಪು ಬಂತು. ಸದ್ಯ ದೀಪ ಹಚ್ಚಿ ಹೋಗ್ತಾ ಇದ್ದೀನಿ. ಅಪ್ಪ, ನನ್ನ ದೇವ್ರು ಮಾತ್ರ ನನ್ನನ್ನು ಯಾವತ್ತೂ ಕೈ ಬಿಡ್ತಾ ಇಲ್ಲ. ಅದರಲ್ಲೂ ನನ್ನ ಜರ್ನಿ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೆ, ನನ್ನನ್ನು ನಂಬಿ ಯಾವಾಗ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗಿಂದ ಮಿರಾಕಲ್ಸ್ ಹ್ಯಾಪನ್ಸ್ ಆಗ್ತಾ ಇದೆ ಲೈಫಲ್ಲಿ. ಕುಂಕುಮ ಅಂಟಿತಾ? ಓಕೆ, ಕುಂಕುಮ ಹಚ್ಬೇಕಂತೆ ಅವಳಿಗೆ. ಟೀಚ ಜಿಜ್ಜಿ చెప్పు, చేయమక్కు జిజ్జి చెప్పు. జిజ్జి చెప్పమ్మా. అమ్మ, పప్ప, అవ్వ, తాత, అక్క, అన్న, అందరినీ ಹುಳ ಓದಂಗೆ ಒಂದೊಂದ್ಸರಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅವಳು. ಹೇಳೋದು ಕೇಳಿಸ್ಕೊಂಡ್ರೆ ನಗು ಬರುತ್ತೆ, ಅಷ್ಟು ಚೆನ್ನಾಗಿ ಹೇಳ್ತಾಳೆ. ಅದಕ್ಕೆ ನಾವು ಪದೇ ಕೇಳ್ತಾ ಇರ್ತೀವಿ ಮನೇಲಿ, ಹೇಳಮ್ಮ ಅಂತೇಳಿ. ಬದಲ ಮಾತು ಸ್ಟಾರ್ಟ್ ಆಗಿದೆ. ಇನ್ನೇನು ಆಲ್ಮೋಸ್ಟ್ ನನ್ನ ಮಕ್ಕಳು 3 ಮಕ್ಕಳು ಕೂಡ 2 ವರ್ಷದ ಮೇಲೆ 2 ತಿಂಗಳು 3 ತಿಂಗಳ ಹಂಗೆ ಮಾತಾಡಿದ್ದಾರೆ. ಹಾಗಾಗಿ ನಾನು ಕೂಡ ಇವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ 2 years 2 months ಕಂಪ್ಲೀಟ್ ಆಯಿತು. ಅದಕ್ಕೆ ಮಾತಾಡ್ತಾಳೇನು, ಅವಳು ಮಾತು ಕೇಳಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇರೋದು.
ಸಿಂಪಲ್ ಆಗಿ ದೀಪ ಹಚ್ಚಿದ್ದಾಯಿತು. ಇನ್ನು ಕಳಸಕ್ಕೆ ಯಾವಾಗಲೂ ನೀರು ಹಾಕ್ತೀನಿ. ನಾನು ಆ್ಯಕ್ಚುಲಿ ಕಾಯಿ ಚೇಂಜ್ ಮಾಡಿದೆ. ಮೊನ್ನೆ ಇಟ್ಟಿರೋ ಕಾಯಿ ಆ್ಯಕ್ಚುಲಿ ಸೀಳಿತ್ತು, ಬಿಸಿಲಿಗೆ ಸೀಳಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಇನ್ನೊಂದು ವಿಚಾರ ಏನಂತಂದರೆ, ಆಯ್ತು ಹೋಗೋಣ. ಜಿಜ್ಜಿ ಸೆಗ್ಮಕ್ಕು ಜಿಜ್ಜಿ, ನಾವು ಗಾಡಿ ತರಕ್ಕೆ ಹೋಗ್ತೀವಿ. ಹ್ಞೂ ಸರಿ ಆಯ್ತು ಹೋಗೋಣ. ಇದೆಂಟು ಚುಟವ. ಸೊ ಫ್ರೆಂಡ್ಸ್, ಇದು ಪುನುಗು ಅಂತ ತುಂಬ ಜನ ಗೊತ್ತಿರ್ಬೋದು. ಗಜಕೇಸರಿ ಪುನುಗು ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನ ನಾನು ಪ್ರಮೋಷನ್ ಮಾಡಿದ್ದೆ. ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಇದ್ರ ಬಗ್ಗೆ ನನಗೆ ಗೊತ್ತಿತ್ತು. ಇದು ಕೂಡ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್. ನನಗೆ ಇದು ಬೇಕಿತ್ತು, ಹಾಗಾಗಿ ಅನ್ಕೊಂಡೆ, ಜಸ್ಟ್ ಮ್ಯಾನಿಫೆಸ್ಟ್ ಮಾಡಿದೆ. ಸೊ ಸೀದಾ ನನ್ನ ಕೈ ಬಂದು ತಲುಪಿದೆ. ಒಳ್ಳೇದಾಗಬೇಕು ಅನ್ನೋ ಇಂಟೆನ್ಷನ್ಸ್ ಇತ್ತು ಅಂತಂದರೆ ಖಂಡಿತ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ. ತುಂಬ ಖುಷಿ ಆಯ್ತು ಗೊತ್ತಾ. ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ತಡಿ ಆಯ್ತಾ ಒಗಟ್ಟಿದೆ ನೀಕಿ ಒಟ್ಟು ನಾಲ್ಕು ತೊಗೊಂಡೆ. ಓಕೆ, ಇನ್ಸ್ಟಾಗ್ರಾಮಲ್ಲಿ ನಾನು ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಅಲ್ಲಿ ಹೋಗಿ ಡೈರೆಕ್ಟ್ ನಿಮಗೆ ವೆಬ್ಸೈಟು ಮತ್ತು ಲಿಂಕ್ ಎರಡನ್ನೂ ಕೂಡ ಪ್ರೊವೈಡ್ ಮಾಡಿದ್ದೀನಿ. ದಯವಿಟ್ಟು ಪರ್ಚೇಸ್ ಮಾಡಿ. ಯಾಕೆ ಗೊತ್ತಾ, ಜೀವನದಲ್ಲಿ ತುಂಬ ಒಳ್ಳೇದಾಗಬೇಕು, ಏಳಿಗೆ ಆಗಬೇಕು, ಯಶಸ್ಸು ಕಾಣಿಸ್ಬೇಕು ಅಂತೇಳಿ ಎಷ್ಟೋ ಜನಕ್ಕೆ ಇರುತ್ತೆ. ಸಾಲದಿಂದ ಹೊರಗೆ ಬರಬೇಕು, ನಾವು ಕೂಡ 4 ಜನರ ಥರ ಇರಬೇಕು ಅಂತ ಎಷ್ಟೊಂದು ಆಸೆ ಇರುತ್ತೆ. ಅಷ್ಟೇ ಕಷ್ಟ ಕೂಡ ಪಡ್ತಾ ಇರ್ತಾರೆ, ಬಟ್ ಇನ್ನು ಪ್ರತಿಫಲ ಇರಲ್ಲ. ಸೊ ಅಂಥವ್ರಿಗೆ ಇದೊಂದು ಮದ್ದು ಅಂತಲೇ ಹೇಳ್ತೀನಿ. ಯಾಕಂದರೆ ಪುನುಗು ಅನ್ನೋದು ಸಾಮಾನ್ಯ ಅಲ್ಲ. ಶ್ರೀ ವಿಷ್ಣುಗೆ ಪ್ರತಿಯೊಂದು ಪೂಜೆ ಮಾಡಿದ ಮೇಲೂ ಕೂಡ ಇದೊಂದು ಹಚ್ಚಲಿಲ್ಲ ಅಂದರೆ ಪೂಜೆನೇ ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಇದ್ರದ್ದು ಮಹತ್ವ ತುಂಬ ಇದೆ, ಒಳ್ಳೇದು. ನಾನು ಯಾವಾಗಿಂದನೂ ಅನ್ಕೊಂತಿದ್ದೆ ಪುನುಗುನ ನಾನು ಯೂಸ್ ಮಾಡಬೇಕು ಅಂತೇಳಿ. ಇವಾಗ ಕಾಲ ಕೂಡ ಬಂದಿದ್ದೆ ನೋಡಿ, ಎಲ್ಲದೂ ಕೂಡ ಅಟ್ ಎ ಟೈಮ್ ಅನ್ನಿಸ್ತಾ ಇದೆ ಲೈಫಲ್ಲಿ. ಸೊ ಜಸ್ಟ್ ಇದು ನೀರಿನ ಥರ ಇರುತ್ತೆ, ಹಚ್ಕೊಂಡ್ರು ಕೂಡ ನಮಗೆ ಗೊತ್ತೇ ಆಗಲ್ಲ ಹಚ್ಕೊಂಡಿದ್ದೀವಿ ಅಂತೇಳಿ. ಎದುರುಗಡೆ ಇರೋಂಥ ವ್ಯಕ್ತಿಗಳಿಗೂ ಕೂಡ ಗೊತ್ತಾಗಲ್ಲ. ಇಷ್ಟೇ, ಪ್ರತಿದಿನ ಹಚ್ಕೊಂಡ್ರೆ ಸಾಕು. ಇದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಮತ್ತು ಏನು ಧನಾಕರ್ಷಣೆ ಮಾಡ್ಬೋದು, ಮತ್ತು ಒಳ್ಳೇದಾಗತ್ತೆ ಲೈಫಲ್ಲಿ, ಏಳಿಗೆ ಆಗುತ್ತೆ, ಯಶಸ್ಸಾಗುತ್ತೆ. ನಾವು ಕಷ್ಟಪಟ್ಟು ಕೆಲಸನೇ ಮಾಡ್ತಿರ್ತೀವಂತೆ, ಅದರ ನಡುವೆ ದೇವರ ಆಶೀರ್ವಾದ ಕೂಡ ಎಷ್ಟೋ ಬೇಕಾಗಿರುತ್ತೆ. ಸೊ ಅದು ಸಂಪೂರ್ಣ ಆಗುತ್ತೆ. ಹಾಗಾಗಿ ಹೋಗಿ ಪರ್ಚೇಸ್ ಮಾಡಿ ದಯವಿಟ್ಟು, ತುಂಬ ಒಳ್ಳೇದಾಗುತ್ತೆ. ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಣುತ್ತಷ್ಟೇ ಪುನುಗು ಹಚ್ಚಿರೋದು. ಈವನ್ ಜಯಂತು ಕೂಡ ದಿನ ಹಚ್ಚಿ ಕಳಿಸ್ತಾ ಇದ್ದೀನಿ. ಅವ್ರು ಕೂಡ ಒಳ್ಳೆ ಫೀಲಿಂಗ್ ಅಪ್ಪಿ, ಒಳ್ಳೆ ಮನಸ್ಥಿತಿ ಚೆನ್ನಾಗಾಗ್ತಿದೆ, ಮನಸ್ಥಿತಿ ಚೆನ್ನಾಗ್ತಿದೆ, ಮನಸ್ಥಿತಿ ಚೆನ್ನಾಗಾಗ್ತಿದೆ. ಸೊ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ. ಟ್ರೈ ಮಾಡಿ ದಯವಿಟ್ಟು, ಒಳ್ಳೇದಿದೆ. ನಾನು ವಿಷ್ಣುವಿನ ಭಕ್ತಳಾಗಿರೋದ್ರಿಂದ ಇದನ್ನು ತುಂಬ ನಂಬ್ತೀನಿ, ಹಾಗೆ ಪಾಲಿಸ್ತೀನಿ. ಹೋಗೋಣ ಚಲೋ. ಈಗ ಮನೇಲಿ ಕೆಲಸಗಳಿದೆ, ಆಮೇಲೆ ಮಾಡ್ಕೊಂಡ್ರಾಯ್ತು. ಫಸ್ಟ್ ಇವಾಗ ನಾನು ಹೊರಗಡೆ ಹೋಗಿ ಮುಗಿಸ್ಕೊಂಡ್ಬರ್ಬೇಕು. ಅಮ್ಮನ ಮನೇಲಿ ಒಂದು 20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದೆ ಫ್ರೆಂಡ್ಸ್. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮಿಂಚುನ ನಿಧಾನಕ್ಕೆ ಬಿಟ್ಟು ಹೊರಗಡೆ ಎಸ್ಕೇಪ್ ಆಗೋದು ಒಂಥರ ಪಜಿತಿ ನಮ್ಮದು. ಯಾವಾಗಲೂ ಅಷ್ಟೇ ತಿಂತಿರ್ತಾಳೆ, ನಾನು ಬರ್ತೀನಿ ಅಂತ ಅಂದ್ಕೊತಿರ್ತಾಳೆ. ಸೊ ಇನ್ನು ನಾನು ಒಬ್ಬಳೇ ಹೊರಟಿರೋದ್ರಿಂದ ಅವಳನ್ನ ಬಿಟ್ಟು ಹೋಗಲೇಬೇಕಾಯ್ತು. ಯಾರಾದರೂ ಬರ್ತಾರಾ ಅಂತ ಹೇಳಿ ಕಾದೆ, ಕೆಲವರಿಗೆ ಫೋನ್ ಕೂಡ ಮಾಡಿದೆ. ಯಾಕೋ ನನ್ನ ಒಂದು ಟೈಮಿಗೆ ಇವತ್ತು ಯಾರೂ ಬರಲಿಲ್ಲ. ಸೊ ಹಾಗಾಗಿ ಒಬ್ಬಳೇ ಹೋಗ್ತಾ ಇದ್ದೀನಿ. ಬಿಫೋರ್ ಎಲ್ಲ ಕೆಲಸನ ನಾನು ಒಬ್ಬಳೇ ಮಾಡ್ಕೊತಿದ್ದೆ. ಅಂದರೆ ಮಕ್ಕಳಾಗೋದಕ್ಕಿಂತ ಮುಂಚೆ, ಮದುವೆಗಿನ್ನೂ ಮುಂಚೆ ನನಗೆ ಒಬ್ಬಳೇ ಈ ಥರದ್ದೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಏನೋ ಹೊಸ ಕಲಿತೀವಿ, ಮತ್ತು ತಿಳ್ಕೊತಾ ಇರ್ತೀವಿ, ಯೋಚನೆಗಳು ಬರ್ತಾ ಇರುತ್ತೆ. ಹಾಗಾಗಿ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ. ತುಂಬ ದಿನಗಳಾಯಿತು ಈ ಥರದ್ದೇನು ಇನ್ನೂ ಜವಾಬ್ದಾರಿ ತಗೊಳ್ದಿರ. ಫಸ್ಟ್ ಭಯ ಅನ್ನಿಸ್ತು, ನಾನು ಒಬ್ಬಳೇ ಹೋಗಬೇಕಾ, ಇದನ್ನೆಲ್ಲ ಹೆಂಗೆ ಮೊದಲಬೇಕು, ಡಾಕ್ಯುಮೆಂಟ್ಸ್ ಅದು ಇದು ಏನು ಗೊತ್ತಿಲ್ವಲ್ಲಪ್ಪ ಅಂತೇಳಿ. ಬಟ್ ಆದರೆ ಆಯ್ತು ಬಿಡಿ, ಏನೋ ಒಂದು ಆಗುತ್ತೆ, ಕಲಿತೀನಿ. ಇನ್ನು ಹೀಗೆ ಕೂತ್ಕೊಂಡ್ರೆ ಆಗಲ್ವಲ್ಲ ಅನ್ನೋದೊಂದು ಥಾಟ್ ಬಂದುಬಿಟ್ರೆ ಎದ್ದೋಗ್ಬಿಡ್ತೀನಿ. ಸೊ ಸಖತ್ ಖುಷಿ ಆಗ್ತಿತ್ತು, ಏನೋ ಒಂಥರ ಫೀಲಿಂಗ್. ಯಾವತ್ತೂ ನಾನು ಈ ಥರದ್ದು ಕನಸು ಕಂಡೂ ಇರಲಿಲ್ಲ. ಯಾಕಂದರೆ ನನಗೆ ಸ್ಕೂಟಿ ಮೇಲೆ ಅಷ್ಟೇನಿರಲಿಲ್ಲ ಫ್ರೆಂಡ್ಸ್. ನನಗೆ ಕಾರ್ ಅಂದರೆ ತುಂಬ ಇಷ್ಟ. ಆದರೆ ಸದ್ಯಕ್ಕೆ ಕಾರ್ ತೊಗೊಳೋದಕ್ಕಾಗಲ್ವಲ್ಲ. ಹಾಗೆ ಮನೇಲಿ ಏನು ಎಷ್ಟು ದೊಡ್ಡ ಕಾರ್ಸ್ ಇದ್ರು, ಇವತ್ತಿನ ಜನ್ರೇಷನ್, ಇವತ್ತಿನ ಟೈಮ್ಗೆ ನಮಗೆ ಒಂದರ ಸ್ಕೂಟಿ ಇರಬೇಕು. ಆ ಥರ ಒಂದು ಥಾಟ್ ಬಂದಿದ್ದಕ್ಕೆ ನಾನು ಸ್ಕೂಟಿ ತೊಗೋಬೇಕು ಅಂತ ಹೇಳಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಜಯಂತ್ ಕೂಡ ನನ್ನ ಕೈಗೆ ಸಿಗಲ್ಲ, ಅವರು ಕೂಡ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಮಕ್ಕಳನ್ನ ಕರ್ಕೊಂಬರೋದು ಹೋಗೋದು ಇದಕ್ಕೂ ಕೂಡ ಯಾಕೋ ತುಂಬ ಪ್ರಾಬ್ಲಮ್ ಅನ್ನಿಸ್ತಾ ಇತ್ತು. ನಡ್ಕೊಂಡೆಲ್ಲ ಓಡಾಡಬೇಕಾಯಿತು. ಹಾಗಾಗಿ ನಾನು ಸ್ಕೂಟಿ ಬೇಕೇ ಬೇಕು ಅಂತೇಳಿ ಫೈನಲಿ ಡಿಸೈಡ್ ಮಾಡಿಕೊಂಡೆ. ಬಟ್ ಆದರೆ ಈ ಥರ ಬರುತ್ತೆ ಸ್ಕೂಟಿ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಲೋನ್ಗೆಲ್ಲ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಮತ್ತು ಫುಲ್ ಕ್ಯಾಶಲ್ಲೂ ಕೂಡ ಟ್ರೈ ಮಾಡಿದೆ, ಅದು ಕೂಡ ಆಗ್ತಿರಲಿಲ್ಲ. ಅಟ್ ಎಂಡ್ ದ ಪಾಯಿಂಟ್ ಮ್ಯಾನಿಫೆಸ್ಟೇಷನ್ ಹತ್ರ ಹೋದೆ ಅಷ್ಟೇ. ಸೊ ಅಲ್ಲಿಗೆ ವರ್ಕ್ ಆಯಿತು ನೋಡಿ. ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಇದು ನಾನು ತೊಗೊತಾ ಇರೋದು, ನನ್ನ ಸ್ಕೂಟಿ ಬರ್ತಾ ಇದ್ದೇನೆ, ನನಗೋಸ್ಕರ ಬರ್ತಾ ಇದ್ದೇನೆ ಅಂತೆಲ್ಲ ಅನ್ನಿಸ್ತಿತ್ತು. ಈ ಥರ ಫೀಲಿಂಗ್ಸು ಯಾರಾದರೂ ಬೇರೆಯವ್ರು ಹೇಳಿದಾಗ ಅದೇನು ಬಿಡು, ನಾರ್ಮಲ್ ಗಾಡಿ ತೊಗೊಳ್ಳೋದಲ್ಲ ಅಂತ ಅಂದ್ಕೊತಿದ್ದೆ. ಬಟ್ ಮೈ ಸೆಲ್ಫ್ ಈ ಥರ ಒಂದು ಫೀಲಿಂಗ್ ಆಗೋವಾಗ ಇವಾಗ ಅನ್ನಿಸ್ತಿದೆ, ಯಾಕಷ್ಟು ಪ್ಯೂರಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಗಾಡಿ ಅಂದರೆ ಒಂದು ಎಮೋಷನ್ಸ್ ಇಟ್ಕೊಂಡಿರ್ತಾರೆ ಅಂತೇಳಿ. ಬಿಕಾಸ್ ಇದು ಫಸ್ಟ್ ಟೈಮ್ ನನ್ನ ಹೆಸರಲ್ಲಿ ನನಗೊಂದು ಗಾಡಿ ತೊಗೊತಾ ಇರೋದು. ಇವತ್ತಿನವರೆಗೂ ನನ್ನ ಈ ಥರದ್ದು ಏನು ಪರ್ಚೇಸ್ ಅದು ಇದು ಎಂಥದ್ದು ಇಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಲೈಫ್ ಸ್ಟಾರ್ಟ್ ಮಾಡ್ತಿರೋದೇ ಇವಾಗ ಅಂತಂದಾಗ ಈ ಥರದ್ದೆಲ್ಲ ನನಗೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಇನ್ನು
ಇವ್ರ ಕೈಲಿ ಹೋಗಿ ಫಸ್ಟ್ ಕ್ಯಾಶ್ ಎಲ್ಲ ಕೊಟ್ಬಿಟ್ಟೆ. ಆಮೇಲೆ 3 ಪೇಮೆಂಟಲ್ಲಿ ನಾನು ಪೇಮೆಂಟ್ ಮಾಡಿರೋದು. ಒಂದು ಫೋನ್ಪೇ, ಇನ್ನೊಂದು ಕ್ಯಾಶ್ ಸ್ವಲ್ಪ ಅಮೌಂಟಲ್ಲಿ, ಇನ್ನೊಂದು ಫುಲ್ ಕ್ಯಾಶ್ ಫುಲ್ ಅಮೌಂಟಲ್ಲಿ. ಇಷ್ಟು ದುಡ್ಡು ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟು ಅವ್ರು ಎಣಿಸ್ತಾ ಇರೋವಾಗ ಓಕೆ ಮೇಡಮ್ ಡನ್ ಅಂತ ಅನ್ನೋವಾಗ ಒಂಥರ ಎಮೋಷ್ನಲಿ ಫೀಲಿಂಗ್ ಆಗಿಬಿಡ್ತು ಫ್ರೆಂಡ್ಸ್ ನನಗೆ. ಸೊ ಕಣ್ಣಲ್ಲಿ ಒಂದು ಲೈಟಾಗಿ ನೀರು ಬಂದಂಗೆ ಆಯಿತು. ಬಿಕಾಸ್ ನಾನು ಎಷ್ಟೋ ದಿನ ನಡ್ಕೊಂಡು ಓಡಾಡಿದ್ದೀನಿ, ಅಂದರೆ ಫುಲ್ ನಡ್ಕೊಂಡು ಓಡಾಡೋದು, ಎಷ್ಟೆಷ್ಟೋ ದೂರ ಇದ್ರೂ ನಡೆದಿದ್ದೀನಿ. ಬಟ್ ಅವತ್ತು ಯಾವತ್ತೂ ನನಗೆ ಒಂದು ದಿನನೂ ಬೇಜಾರಾಗಲಿಲ್ಲ. ಇವಾಗ ನೆನೆಸ್ಕೊಂಡಾಗ ಅನಿಸುತ್ತೆ ಹೇಗೆ ಅದೆಲ್ಲ ಸಾಧ್ಯ. ಇವತ್ತಿನ ಟೈಮಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ನಡೆಯೋದಕ್ಕೆ ನಾನು ನೋಡಿದ್ದೀನಿ ಎಷ್ಟೋ ಜನ ಅಯ್ಯೋ ಇಲ್ಲಿಂದ ಅಲ್ಲಿ ನಡಿಬೇಕಾ ಅಂತ ಅನ್ಕೊತಾರೆ. ಬಟ್ ನಾನು ಸುಮಾರು ದೂರಗಳನ್ನ ನಡೆದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ನೆನೆಸ್ಕೊಂಡ್ರೆ ಇವಾಗ ತುಂಬ ಖುಷಿ ಆಗುತ್ತೆ. ಹಾಗಾಗಿನೇ ನನ್ನ ಸ್ವಂತ ದುಡ್ಡಲ್ಲಿ, ನಾನು ದುಡ್ದಿರೋ ದುಡ್ಡಲ್ಲಿ ಇವತ್ತು ನನಗೆ ಫುಲ್ ಕ್ಯಾಶಲ್ಲಿ ಗಾಡಿ ಬರ್ತಾ ಇದೆ ಬಿಡು ಅಂತ ಅಂದ್ಕೊಂಡು ಏನೋ ಒಂಥರ ಹೇಳೋಕ್ಕಾಗ್ದಿರೋಂಥ ಫೀಲಿಂಗನ್ನು ನಾನು ಫೆಲ್ಟ್ ಮಾಡ್ತಾ ಇದ್ದೆ. ಮತ್ತು ಅಲ್ಲಿ ಇರೋರು ಎಲ್ಲ ಸಪೋರ್ಟ್ ಮಾಡಿದ್ರು. ಮತ್ತು ಅಲ್ಲಿ ಒಬ್ಬರು ನಮ್ಮ ಜೂನಿಯರ್ ಕೂಡ ಇದ್ದರು. ಹಾಗಾಗಿ ಅವ್ರು ಫಸ್ಟ್ ಲೋನ್ ಬರೋದಕ್ಕೆಲ್ಲ ಸಖತ್ತು ಫೈಟ್ ಮಾಡಿದ್ರು, ಅದ್ರ ಜೊತೆ ಬರಲಿಲ್ಲ. ಅಕ್ಕ ಫೈನಲಿ ಫುಲ್ ಕ್ಯಾಶಲ್ಲೇ ತೊಗೊತಾ ಇದ್ದೀರಲ್ಲ ಬಿಡಿ, ಹ್ಯಾಪಿ ಆಗಿರಿ ಹಂಗೆ ಹಿಂಗೆ ಅಂತೇಳಿ. ಹಾಗೆ ಅಲ್ಲಿ ನೋಡಿ ಹಿಂದ್ಗಡೆ ನಿಂತಿದ್ದಲ್ಲ ಅದೇ ಗಾಡಿ ಆ್ಯಕ್ಚುಲಿ ನಾವು ಬುಕ್ ಮಾಡಿರೋದು. ಇನ್ನು ಮನೇಲೂ ಅಷ್ಟೇ ಎಲ್ಲರೂ ಫುಲ್ ಖುಷಿಯಾದರು. ಸರಿ ಹೆಂಗೋ ಒಂದು ಹತ್ರ ನೀನು ದುಡ್ದಿರೋಂಥ ದುಡ್ಡು ಪ್ಲಸ್ ಸೇವಿಂಗ್ಸ್ ಮಾಡಿರೋಂಥ ದುಡ್ಡು ಅದೆರಡರಲ್ಲೂ ಬಂತಲ್ಲ ಸಾಕು, ಇನ್ನು ಕಟ್ಟೋವಂಥದ್ದು ಏನಿರಲ್ಲ ಅಲ್ಲ ಅಂತ ಹೇಳಿ ಎಲ್ಲರೂ ಫೀಲಿಂಗ್ ಹ್ಯಾಪಿ ಮತ್ತು ಫೀಲಿಂಗ್ ಬ್ಲೆಸ್ಡ್ ಮತ್ತು ಪಾಸಿಟಿವ್ ವೈಬ್ಸ್ ಎಲ್ಲದೂ ಕೂಡ ನನಗೆ ಒಂಥರ ಸಿಂಕ್ ಆಗ್ತಾ ಇತ್ತು. ಒಂಥರ ಏನೋ ಹ್ಯಾಪಿ ಫೀಲಿಂಗ್ ಅನ್ನಿಸ್ತಾ ಇತ್ತು, ಪ್ರೌಡ್ ಫೀಲಿಂಗ್ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಪ್ರೌಡೇ ಫ್ರೆಂಡ್ಸ್. ಮತ್ತು ಏನು ಅನ್ಕೋಬೇಡಿ ದಿವ್ಯಾ ಗಾಡಿಗೆ ಇಷ್ಟೊಂದ ಅಂತೇಳಿ. ಸೊ ಪ್ಲೀಸ್ ಇದು ನನ್ನ ಎಮೋಷನ್. ಮತ್ತು ನಾನು ಗಾಡಿಗೆ ಒಂದು ಹೊಸ ಹೆಸರು ಕೂಡ ಹುಡುಕಿ ಇಟ್ಟಾಯಿತು, ಅದನ್ನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಸೊ ಇನ್ನು ಯಾವಾಗ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಯಾವಾಗ ಗಾಡಿ ಹತ್ರ ಹೋಗ್ತೀನಪ್ಪ ಅಂತ ಕಾಯ್ತಾ ಇದ್ದೆ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ. ಫೈನಲ್ ಡಾಕ್ಯುಮೆಂಟ್ಸ್ ಎಲ್ಲ ಸೆಟ್ ಆಯಿತು, ಎಲ್ಲ ಕೊಟ್ಟಿದ್ದಾಯಿತು, ಮತ್ತು ಬಿಲ್ಲೆಲ್ಲ ಹಾಕಿಸ್ಕೊಂಡಿದ್ದಾಯಿತು. ಸೊ ನನಗೆ ಶುಕ್ರವಾರನೇ ಬೇಕಿತ್ತು, ಯುಗಾದಿ ಹಬ್ಬದ ಚಂದ್ರ ದರ್ಶನ ಇತ್ತಲ್ಲ ಅವತ್ತಿನ ದಿನನೇ ಬೇಕಿತ್ತು. ನನಗೆ ಕೊಟ್ಟಿದ್ದು ಅಂದರೆ 15ನೇ ತಾರೀಕು, ಬಿಟ್ಟರೆ 20ನೇ ತಾರೀಕು. ನನಗಿನ್ನು 15ಕ್ಕೆ ಆಗಲಿಲ್ಲ, ಎಷ್ಟು ಟ್ರೈ ಮಾಡಿದ್ರು ಆಗಲಿಲ್ಲ. ಇನ್ನು 20ನೇ ತಾರೀಕು ಫಿಕ್ಸ್ ಮಾಡಿಕೊಂಡೆ ಇವತ್ತು ಬರಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಇವತ್ತೆಲ್ಲ ಹೇಳಿ ಸೊ ನನ್ನ ಡಾಕ್ಯುಮೆಂಟ್ಸ್ ಏನೆಲ್ಲ ರೆಡಿ ಮಾಡ್ಕೊಳ್ಳಿ, ನನಗೆ ಶುಕ್ರವಾರ ಡೆಲಿವರಿ ಬೇಕು. ಒಂದು 10:30 ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದೆ. ಆಮೇಲೆ ಟೈಮ್ ನೋಡಿದ್ರೆ 10:30 ಬೇಡ ಅಂತ ಅನ್ನಿಸ್ತು. ಎಕ್ಸಾಕ್ಟ್ 12 ಗಂಟೆ ಮೇಲೆ ಬರ್ತೀವಿ, ಅವಾಗ ಬೇಕು ಅಂತ ಹೇಳಿ ಹೋಗಿದ್ದೆ. ಇನ್ನು ಗಾಡಿನ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದೇ ಗಾಡಿ, ಈ ಕಲರ್ ಮತ್ತು ಈ ಸ್ಟೈಲ್ ಎವ್ರಿಥಿಂಗ್ ಎಷ್ಟು ಇಷ್ಟ ಅಂತಂದರೆ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಕಣ್ಣು ತುಂಬ ನೋಡಿಕೊಂಡು ಒಂದು ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬರೋವಾಗ ಹಣ್ಣುಗಳು ತಂದಿದ್ದೆ. ಅಮ್ಮಂಗೆ ಒಂದಷ್ಟು ಹಣ್ಣು ತರಬೇಕು ಅಂತೇಳಿ 2 ಡೇಸಿಂದ ನಾನು ಅನ್ಕೊತಾ ಇದ್ದೆ, ಮಿಸ್ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಹಿಂಗೆ ಹೊರಗಡೆ ಹೋಗಿದ್ನಲ್ಲ ಅಲ್ಲೇ ಅರ್ಧಕ್ಕೆ ಆಟೋ ನಿಲ್ಲಿಸಿ ನಾನು ಹಣ್ಣುಗಳೆಲ್ಲ ತೊಗೊಂಬಂದು ಇಲ್ಲಿ ಅಮ್ಮನ ಮನೆಗೆ ಬಂದೆ. ಸೀದಾ ಕೂತ್ಕೊಂಡೆ. ಹಬ್ಬ ಬಿಸಿಲಲ್ಲಿ ಓಡಾಡಿ ಸಾಕಾಯಿತು ಅಂಥೇಳಿ. ಇನ್ನು ನಮ್ಮ ಅಕ್ಕ ಮೆಹಂದಿ ಆಗ್ತಾ ಇದ್ದಾಳಂತೆ ಸೊ ಮಿಂಚುಗೆ ಮತ್ತು ಬುಜ್ಜಿಗೆ. ಅವಳಿಗೆ ಜಸ್ಟ್ ನಮ್ಮಮ್ಮ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ರೌಂಡ್ ಅಪ್ ಮಾಡಿದ್ರು ಅಷ್ಟೇ. ನಾವು ಅಮ್ಮನ ಮೇಲೆ ಸಿಟ್ ಮಾಡಿ ಹೋಗಿ ಮತ್ತೆ ನಮ್ಮ ಅಕ್ಕನ ಹತ್ರ ಮೆಹಂದಿ ಹಾಕ್ಸ್ಕೊತಿದ್ದಾಳೆ. ನಮ್ಮ ಕಾವ್ಯ ಹೋಗಿ ಬುಜ್ಜಿ ಮತ್ತು ಮಿಟ್ಟುನ ಇಬ್ಬರನ್ನೂ ಕೂಡ ಕರ್ಕೊಂಬಂದು ಕೂತ್ಕೊಂಡಿದ್ರು ಜಸ್ಟ್. ಹಾಗೆ ಇನ್ನು ನಮ್ಮಮ್ಮಂಗೆ ಹಣ್ಣು ತಂದಿದ್ನಲ್ಲ, ಹಣ್ಣು ತಂದಿದ್ದು ನೋಡಮ್ಮ ಅಂತ ಹೇಳಿದ್ದೆ ತಡ. ನಮ್ಮಮ್ಮ ತಾನು ಫಸ್ಟ್ ತಿನ್ನೋದಕ್ಕಿಂತ ಮುಂಚೆ ಫಸ್ಟ್ ಮೊಮ್ಮಕ್ಕಳಿಗೆ ಹೆಚ್ಕೊಡ್ತೀನಿ ಅಂತೇಳಿ ಒಂದು ಏನೋ ನೀರಿನ ಪಾತ್ರೆ, ಚಾಕು ಎಲ್ಲ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಇನ್ನು ಏನು ನಮ್ಮಮ್ಮ ತಿಂದೇ ಇಲ್ಲ. ಅವ್ರು ಕಂಪ್ಲೀಟ್ ಸಾಕು ಅಂತ ಅನ್ನೋವರೆಗೂ, ಚಿಪ್ಪೆಗಳು ರಾಶಿ ಬೀಳೋವರೆಗೂ ನಮ್ಮಮ್ಮ ಹೆಚ್ಕೊಂಡೇ ಕೂತ್ಕೊಂಡಿದ್ದಾರೆ. ತಿನ್ನಮ್ಮ ನೀನು ಅಂತಂದ್ರು. ನಾ ತಿಂತೀನಿ ಆಮೇಲೆ ತಿಂತೀನಿ ಅಂತ. ಸೊ ಹಾಗೆ ನಮ್ಮಮ್ಮ ಫಸ್ಟ್ ಮೊಮ್ಮಕ್ಕಳದೆಲ್ಲ ಮುಗಿದ್ಮೇಲೆ ತಾನು ಅನ್ನೋ ಥರ. ಇನ್ನು ಇವತ್ತು ಈ ಸೀಸನಲ್ಲಿ ಫಸ್ಟ್ ಟೈಮ್ ಮಾವಿನಕಾಯಿ ತಿಂತಾ ಇರೋದು, ಮಾವಿನ ಹಣ್ಣು, ನಾಟೆಕಾಯಿ. ಸೊ ಹಣ್ಣು ತಿಂತಾ ಇದ್ದೀನಿ. ಇದೇ ಫಸ್ಟು ಈ ಸೀಸನಲ್ಲಿ, ಈ ವರ್ಷದಲ್ಲಿ ತಿಂತಾ ಇರೋದು. ತುಂಬ ಖುಷಿ ನಮಗೆ ಮಾವಿನ ಹಣ್ಣು ಅಂತಂದರೆ ಒಂಥರ ಏನೋ ಇಷ್ಟ, ಆದರೆ ಜಾಸ್ತಿ ತಿನ್ನಂಗಿಲ್ಲ. ಬಿಸಿಲಲ್ವಾ, ಹೊಟ್ಟೆ ಹಿಂಡುತ್ತೆ, ಹೊಟ್ಟೆ ಏನೋ ಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸ್ವಲ್ಪ ನೀವು ತಿಂದರೂ ಕೂಡ ಕಡಿಮೆ ತಿನ್ನಿ, ಮಕ್ಳಿಗೆ ಕೊಟ್ಟರು ಕೂಡ ಕಡಿಮೆ ತಿನ್ನಿ. ಎಲ್ಲ ವರ್ಷಕ್ಕಿಂತನೂ ಈ ವರ್ಷ ಒಂದು ಸ್ವಲ್ಪ ಧಗೆ ಜಾಸ್ತಿ ಇದೆ ಅಂತಲೂ ಕೆಲವೊಬ್ರು ಹೇಳ್ತಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಫ್ರೆಂಡ್ಸ್. ತಡ್ಕೊಳ್ಳೋದಕ್ಕಂತೂ ಆಗ್ತಿಲ್ಲ. ಒಂದಷ್ಟು ದಿನ ಚಳಿ ಅಂತಿದ್ದೆ, ಇವಾಗ ಸೆಕೆ ಅಂತ ಇದ್ದೀನಿ. ಹಾಗೆ ಅನ್ನಿಸ್ತಾ ಇದೆ. ಮನೇಲಿ ಎಲ್ಲಿ ಕೂತ್ಕೊಂಡ್ರು ಒಂಥರ ಬಿಸಿ. ಅದರಲ್ಲೂ ಸ್ವಲ್ಪ ಹೀಟಿನ ಐಟಮ್ಸ್ ಎಲ್ಲ ಕಡಿಮೆ ಮಾಡಿ ಆದಷ್ಟು ತಣ್ಣಗಿರುವಂಥದ್ದನ್ನು ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮಕ್ಳಿಗಾದರೂ ಅಷ್ಟೇ. ನಮ್ಮ ಮನೇಲಿ ಅಂಬ್ಲಿ ಎಲ್ಲ ರೆಡಿ ಆಗ್ತಿರುತ್ತಲ್ಲ, ಅಂಬ್ಲಿ ಎಲ್ಲ ಕುಡಿತೀವಿ, ಮಜ್ಜಿಗೆ ಮೊಸರು ಕಂಪಲ್ಸರಿ. ಸೊ ಇನ್ನು ಮೊದಲನೇ ಮಾವಿನಕಾಯಿ ತಿನ್ನೋವಾಗೂ ಕೂಡ ಒಂಥರ ಸೆಲೆಬ್ರೇಷನ್ನೇ. ನನಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಆದರೂ ಲಿಮಿಟೆಡಾಗೆ ತಿನ್ನೋದು. ಇನ್ನು ಚಿಪ್ಪೆ ಸಮೇತ ತಿಂತೀವಿ ನಾವು. ಸೋರ್ಸ್ಕೊಂಡೆಲ್ಲ ತಿಂತಾ ಇದ್ದೀನಿ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿತ್ತು. ಇನ್ನು ಬರ್ತಾ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು. ನಮ್ಮ ಚಿಟ್ಟಿಗೆ ತುಂಬ ಇಷ್ಟ ಮಾವಿನ ಹಣ್ಣು ಅಂದರೆ. ನಮ್ಮ ಮನೇಲಿ ಎಲ್ಲ ಮಕ್ಕಳಿಗಿಂತ ಚಿಟ್ಟಿಗೆ ಮಾವಿನ ಹಣ್ಣು ಇರಬೇಕು. ಅವನಿಗೆ ಗೊತ್ತಿಲ್ಲ ಇನ್ನೂ ನಾವು ಮಾವಿನ ಹಣ್ಣು ತಂದಿರೋದು. ಸಂಜೆ ಬಂದ ತಕ್ಷಣ ಚಿಪ್ಪಿ ನೋಡಿ ಮಾವಿನ ಹಣ್ಣು ತಂದಿದ್ದೀರಾ ನನಗೆ ಅಂತೇಳಿ ಕೇಳೋದು ಇಲ್ಲ ಫ್ರೆಂಡ್ಸ್. ಹಾಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ.
ಅದಕ್ಕೆ ಜಾಸ್ತಿ ತಂದಿದ್ದೀನಿ ನೋಡಪ್ಪ ಅಂತ ಹೇಳಿದ್ದೆ. ಒಂದು 4 ಇತ್ತು, ಅದಕ್ಕೂ ಕೂಡ ಜಗಳ. ಇನ್ನು ನಾಳೆ ತರ್ತೀನಿ ಬಿಡು ಅಂತ ಹೇಳಿದಾಗ ಸಮಾಧಾನ ಆಗಿದ್ದಾರೆ ಅಂತ ಮಕ್ಕಳು ಇವರು. ಹಾಗೆ ಮಾವಿನಕಾಯಿ ತಿಂದು ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಮುಸ್ರೆ ಇತ್ತು ಅಂತ ಹೇಳಿ ತೊಳಿಬೇಕು ಅಂತ ಅಂದ್ಕೊಂಡು, ಅಮ್ಮ ಸರಿ ಪಾತ್ರೆ ತೊಳೆದ್ಕೊಡ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ದೆ ನಾನು. ನಮ್ಮ ಅಕ್ಕ ಬಂದ್ಲು ಅಷ್ಟೊತ್ತಿಗೆ, ಅವಳೊಂದು ಅರ್ಧ ತೊಳೆದ್ಲು, ನಾನೊಂದು ಅರ್ಧ ಕಂಪ್ಲೀಟ್ ಮಾಡಿಕೊಟ್ಟೆ. ಹಾಗೆ ಇನ್ನು ಪಾರ್ಸಲ್ ಬಂದಿತ್ತು ಫ್ರೆಂಡ್ಸ್. ಪಾರ್ಸಲ್ ಒಂದು ರಿಸೀವ್ ಮಾಡ್ಕೊಂಡಿದ್ರು ನಮ್ಮಮ್ಮ. ಏನಿದು ಅಂತ ನೋಡೋದಕ್ಕೆ ಅಂತ ತೆಗೆದೆ. ನಂದು ಬರ್ತ್ಡೇ ಡ್ರೆಸ್ ಬಂದಿತ್ತು. ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಡೆಲಿವರಿ ಆಗುತ್ತೆ ಅಂತೇಳಿ. ಬಿಕಾಸ್ ಇದು ಬಂದು ಒಂದು ಪೇಜಿಂದ ತಂದ್ಕೊಂಡಿರೋದು, ಇನ್ಸ್ಟಾಗ್ರಾಮ್ ಪೇಜ್. ನೋಡಿದ ತಕ್ಷಣ ಇಷ್ಟ ಆಯಿತು. ಮತ್ತು ಈ ಕಲರ್ ಕೂಡ ಅಷ್ಟೇ, ಗಾಡಿನೂ ಕೂಡ ಇದೆ ಕಲರ್. ಐ ಡೋಂಟ್ ನೋ, ಗೊತ್ತಿಲ್ಲ ಯಾಕೋ ಇತ್ತೀಚೆಗೆ ಈ ಕಲರ್ ಮೇನ್ಲಿ ಐಸ್ ಗ್ರೀನ್, ಈ ಪೇಲ್ ಎಲ್ಲೋಸ್, ಪೇಲ್ ಪಿಂಕ್ಸ್, ಪೇಲ್ ಗ್ರೀನ್ಸ್ ಇದೆಲ್ಲ ಇಷ್ಟ ಆಗ್ತಿದೆ. ತುಂಬ ಲೈಟ್ ಕಲರ್ಸ್ ಇಷ್ಟಪಡ್ತಾ ಇದ್ದೀನಿ ತುಂಬ. ಹಾಗೆ ಇನ್ನು ಬರ್ತ್ಡೇ ಡ್ರೆಸ್ ಅಲ್ವಾ, ಹೆಂಗೆ ಕಾಣುತ್ತೆ ಏನು ಅಂತ ನೋಡ್ಕೊಳ್ಳೋದಕ್ಕೆ ಹಂಗೆ ಜಸ್ಟ್ ವಿಯರ್ ಮಾಡಿ ನೋಡೇ ಬಿಟ್ಟೆ. ನನಗಂತೂ ಹೊಸ ಡ್ರೆಸ್ ಬಂತು, ಅದರಲ್ಲಿ ಇಷ್ಟಪಟ್ಟಿರೋ ಡ್ರೆಸ್ಗಳು ಬಂತು ಅಂದರೆ ನನಗೆ ಹಾಕೊಂಡು ನೋಡ್ಬಿಡ್ಬೇಕು. ಅದು ಹೆಂಗಾದ್ರೆ ಇರಲಿ, ಫಸ್ಟ್ ಹಾಕೊಂಡು ನೋಡ್ಬಿಡ್ಬೇಕು. ಹಾಗೆ ಟ್ರಯಲ್ ಮಾಡ್ತಿರ್ತೀನಿ. ಏನಾದರೂ ವೇರಿಯೇಷನ್ಸ್ ಇತ್ತು ಅಂತಂದರೆ ಫಿಟ್ಟಿಂಗ್ ಎಲ್ಲ ಮಾಡ್ಕೋಬೇಕಲ್ಲ ಅಂತ ಹೇಳಿ, ಮತ್ತು ಇನ್ನು ಪಾರ್ಸೆಲ್ ತೆಗೆದು ಓಪನ್ ಮಾಡಿ ಫಸ್ಟ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಮನೇಲಿ ಎಲ್ಲರೂ ಇಷ್ಟಪಟ್ಟರು, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದು ಬಂದು ಲಾಚಾ ಟೈಪ್ ಇರುತ್ತೆ. ನಾನು ನೆಕ್ಸ್ಟ್ ಆದಷ್ಟು ಶೇರ್ ಮಾಡ್ಕೊತೀನಿ ಹೆಂಗಿದೆ ಏನು ಅಂತೇಳಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.